ಹರೇ ಶ್ರೀನಿವಾಸ. ನಿನ್ನಿನ ದಿವಸ ನಾವೆಲ್ಲರೂ ಮೋಕ್ಷ ಮಾರ್ಗದಲ್ಲಿ ಬಂದು ನಿಂತಿದ್ದೇವೆ. ಮೋಕ್ಷ ಮಾರ್ಗವನ್ನು ಪ್ರವೇಶಿಸಿದ ವ್ಯಕ್ತಿ ಒಂದಲ್ಲ ಒಂದು ದಿವಸ ಭಗವಂತನ ದಿವ್ಯ ಮಂದಿರವನ್ನು ಸೇರ್ತಾನೆ. ಭಗವಂತನ ಮಂದಿರ ಹತ್ತಿರಕ್ಕೆ ಹೋದ ವ್ಯಕ್ತಿ ಒಳಗಡೆ ಪ್ರವೇಶ ಮಾಡ್ತಾನೆ. ಆ ಮಂದಿರದಲ್ಲಿ ನಿಂತ ಆನಂದ ಸ್ವರೂಪಿಯಾದ ಪರಬ್ರಹ್ಮನ ದಿವ್ಯ ದರ್ಶನ ಮಾಡಿಕೊಳ್ಳೇ ಮಾಡ್ತಾನೆ. ಇದು ಸಹಜ. ಈಗ ನಾವು ವೆಂಕಟಾದ್ರಿಯಲ್ಲಿ ಪೂರ್ವ ದಿಕ್ಕಿನಲ್ಲಿರತಕ್ಕಂಥ ದೇವಾಲಯದ ಮುಂಬದಿಯಲ್ಲಿರತಕ್ಕಂಥ ಮೋಕ್ಷ ಮಾರ್ಗದಲ್ಲಿ ಬಂದು ನಿಂತಿದ್ದೇವೆ. ಗುಡಿಯಲ್ಲಿ ಪ್ರವೇಶ ಮಾಡಬೇಕು. ಈಗ ಸ್ವಲ್ಪ ಗುಡಿಯ ಬಗ್ಗೆ ತಿಳ್ಕೊಂಡು ನಂತರದಲ್ಲಿ ಗುಡಿಯಲ್ಲಿ ಪ್ರವೇಶ ಮಾಡೋಣ, ದೇವಾಲಯದಲ್ಲಿ ಪ್ರವೇಶ ಮಾಡೋಣ. ಶ್ರೀನಿವಾಸನ ದೇವಾಲಯಕ್ಕೆ ಆನಂದ ನಿಲಯ ಅಂತಂತಾರೆ. ಯಾಕೆ ಗೊತ್ತಾ? ಆನಂದ ಸ್ವರೂಪಿಯಾಗಿರತಕ್ಕಂಥ ಆ ಪರಬ್ರಹ್ಮ ಅದರಲ್ಲಿ ನಿಂತುಕೊಂಡಿದ್ದಾನ ಕಾರಣ. ಆನಂದ ಸ್ವರೂಪಿಯಾದ ಪರಬ್ರಹ್ಮ ನಿಂತಿದ್ದರಿಂದ ಅಲ್ಲಿ ಹೋಗತಕ್ಕಂಥ ಎಲ್ಲರಿಗೂ ಕೂಡ ವಿಚಿತ್ರವಾದ ಆನಂದದ ಅನುಭೂತಿ ಆಗ್ತದಾದ ಕಾರಣ ಆ ದೇವಾಲಯಕ್ಕೆ ಆನಂದ ನಿಲಯ ಅಂತ. ಅಂಥ ಆನಂದ ನಿಲಯದಿಂದ ಕೂಡಿರತಕ್ಕಂತಹ ಪರ್ವತಕ್ಕೆ ಆನಂದಾದ್ರಿ ಅಂತ ಹೆಸರು. ಅಸೃಜ್ಯ ರಾಶಿಯಲ್ಲಿರುವ ಜೀವಿ ಸೃಷ್ಟಿಗೆ ಬರ್ತಾನೆ. ಭಗವಂತ ತರ್ತಾನೆ. ಅವನಿಗೆ ಅನಾದಿಯಿಂದ ಸ್ವರೂಪ ದೇಹ ಇರುತ್ತದೆ. ಆ ಸ್ವರೂಪ ದೇಹದ ಒಳಗಡೆ ಜೀವಿಯ ಸ್ವರೂಪ ಹೇಗಿರ್ತದೋ ಗೊತ್ತಿರೋದಿಲ್ಲ. ಜೀವಿ ಬೇರೆಯಲ್ಲ, ಅವನ ಸ್ವರೂಪ ದೇಹ ಬೇರೆಯಲ್ಲ. ಅವನು ಒಂದೇ, ಅವನ ದೇಹನೂ ಒಂದೇ. ಅವನೇ ದೇಹ, ದೇಹವೇ ಅವನು. ಆದರೆ ಆ ಸ್ವರೂಪ ದೇಹ ಹೇಗಿರ್ತದೆ? ಎಲ್ಲರ ಶರೀರಗಳು ಮನುಷ್ಯರಂತೆ ಇರ್ತಾವಂತ ಊಹೆ ಮಾಡಬಾರ್ದು. ಯಾಕಂದರೆ ವಿಶ್ವದಲ್ಲಿ 84 ಲಕ್ಷ ಜೀವರಾಶಿಗಳಿದ್ದಾರೆ. ಈ 84 ಲಕ್ಷ ಜೀವರಾಶಿಗಳನ್ನು ಯಾರೂ ಸೃಷ್ಟಿ ಮಾಡಿಲ್ಲ. ಈ 84 ಲಕ್ಷ ಜೀವರಾಶಿಗಳು ಒಂದೊಂದು ಜೀವರಾಶಿಯಲ್ಲಿ ಒಂದು ಉದಾಹರಣೆ ಹೇಳಬೇಕಾದ್ರೆ ಮೀನು. ಒಂದು ಮೀನನ್ನು ತಗೊಂಡ್ರೆ ಅದರಲ್ಲಿ ಸಾವಿರ ವಿಭಾಗ. ಒಂದು ಜಲಚರ ಪ್ರಾಣಿಗಳನ್ನು ತಗೊಂಡ್ರೆ ಅದಕ್ಕೆ ಲಕ್ಷಗಟ್ಟಲೆ ವಿಭಾಗ. ಭೂಚರ ನೆಲದ ಮೇಲೆ ಓಡಾಡ್ತಕ್ಕಂಥ ಪ್ರಾಣಿಗಳನ್ನು ತಗೊಂಡ್ರೆ ಅದರಲ್ಲಿ ಸಾವಿರ ಲಕ್ಷ ವಿಭೇದಗಳು. ಆಕಾಶದಲ್ಲಿ ಹಾರತಕ್ಕಂಥ ಪಕ್ಷಿಗಳನ್ನು ತಗೊಂಡ್ರೆ ಆ ಪಕ್ಷಿಗಳಲ್ಲಿ ಲಕ್ಷ ವಿಭಾಗಗಳು. ಇನ್ನು ಮಾನವರನ್ನು ತಗೊಂಡಾಗ ಸಾಮಾನ್ಯವಾಗಿ ಮಾನವರು ಒಂದೇ ರೀತಿಯಲ್ಲಿರ್ತಾರೆ. ಸೊ ಜಲಚರರು, ಭೂಚರರು, ಖೇಚರರು, ಆಕಾಶದಲ್ಲಿ ಹಾರತಕ್ಕಂಥವು ಇವು ಪಕ್ಷಿ. ನೀರಿನಲ್ಲಿ ವಾಸ ಮಾಡತಕ್ಕಂಥವುಗಳು ಜಲಚರಗಳು, ಅವು ಮೀನು ಮೊದಲಾದವುಗಳು. ಭೂಮಿಯಲ್ಲಿ ಸಂಚಾರ ಮಾಡ್ತಕ್ಕಂಥ ಪ್ರಾಣಿಗಳು ಅಂತಂದರೆ ಅದು 2 ಭಾಗ. ಒಂದು ಕೋತಿ, ಸಿಂಹ, ಆನೆ ಮೊದಲಾದ ಪ್ರಾಣಿಗಳು. ಮತ್ತೊಂದು ಮನುಷ್ಯ. ಈ ಮನುಷ್ಯ ಸಾಮಾನ್ಯವಾಗಿ ಒಂದು ದೇಶದಲ್ಲಿರುವವರು ಕೆಂಪಿರ್ಬೋದು, ಮತ್ತೊಂದು ದೇಶದಲ್ಲಿರುವ ಕಪ್ಪಿರ್ಬೋದು, ಕುಳ್ಳಕ್ಕಿರ್ಬೋದು, ಎತ್ತರಕ್ಕಿರ್ಬೋದು. ಬಟ್ ಮನುಷ್ಯ ಅಂದುಕೊಳ್ಳೆ ಸಹಜವಾಗಿ 2 ಕೈ, 2 ಕಾಲು, ಒಂದು ತಲೆ, ದಶೇಂದ್ರಿಯಗಳು ಮತ್ತು ಮನಸ್ಸು ಇವೆಲ್ಲ ಸಹಜವಾಗಿರ್ತವೆ. ಇಂಥ ಈ ವಿಭಾಗಕ್ಕೆ ಸೇರಿದಂತೆ 84 ಲಕ್ಷ ಜೀವರಾಶಿಗಳಿದ್ದಾರೆ. ಈ 84 ಲಕ್ಷ ಜೀವರಾಶಿಗಳನ್ನು ಯಾರೂ ಸೃಷ್ಟಿ ಮಾಡಿಲ್ಲ. ಇವು ಅನಾದಿಯಿಂದ ಎಲ್ಲಿಂದ ಬಂದಾವೆ ಅದು ಊಹೆ ಮಾಡಬಾರ್ದು. ಇವರೊಟ್ಟಿಗೆ ಇವುಗಳಿಗೆ ಒಡೆಯನಾಗಿ ಇವುಗಳನ್ನು ನಿಯಮನ ಮಾಡತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾನೆ, ಅವನೇ ಪರಬ್ರಹ್ಮ. ಅವನ್ನ ಯಾರು ಸೃಷ್ಟಿ ಮಾಡಿದ್ರು ಮತ್ತೆ ಅದಕ್ಕೆ ಪ್ರಶ್ನೆ ಮಾಡಬಾರ್ದು. ಅದಕ್ಕೇನಾಗ್ತಾರಂದರೆ ಉತ್ತರಣೆ ಸಿಗೋದಿಲ್ಲ ಅಷ್ಟೇ. ಅದು ಭಗವಂತ ಇದ್ದ, ಅನಾದಿಯಿಂದ ಪರಬ್ರಹ್ಮ ಇದ್ದಾನೆ. ಅನಾದಿಯಿಂದ ಜೀವರಾಶಿ ಅವೆ. ಈ ಜೀವರಾಶಿಗೂ ಮತ್ತು ಪರಬ್ರಹ್ಮನಿಗೂ ಮಧ್ಯದಲ್ಲಿ ಸೇತುವೆ ರೂಪದಲ್ಲಿರ್ತಕ್ಕಂಥವ್ರು ಯಾರು ಅಂದರೆ ಮಹಾಲಕ್ಷ್ಮಿ. ಅದು ಒಂದು ಜೀವಿ, ಅದೊಂದು ವ್ಯಕ್ತಿ, ಅದು ಈಶಕೋಟಿಯಲ್ಲಿ ಸೇರಿರತಕ್ಕಂಥವಳು. ಸೊ ಭಗವಂತನಿಗೆ ಸೇವಕಳಾಗಿ ಅನಾದಿಯಿಂದ ನಿತ್ಯವಾಗಿ ಇರತಕ್ಕಂಥವಳು ರಮಾದೇವಿ. ಇನ್ನು ಪ್ರಾಣಿಕೋಟಿ, ಜೀವಕೋಟಿ, 84 ಲಕ್ಷ ಜೀವರಾಶಿಗಳು. ಈ ಜೀವರಾಶಿಗಳನ್ನು ಭಗವಂತ ಸೃಷ್ಟಿಗೆ ತರ್ತಾನೆ. ಈ ಜೀವರಾಶಿಗಳಿಗೆ, ಈ ಜೀವಿಗಳಿಗೆ ಸ್ವತಃ ದೇಹ ಇರ್ತದೆ. ಆ ದೇಹ ಬೇರೆಯಲ್ಲ, ಆ ಜೀವಿ ಬೇರೆಯಲ್ಲ. ಅಂದರೆ ಸೋಲ್ ಅಂತೀವಲ್ಲ, ಸೋಲ್ ಅಂದರೂ ಒಂದೇ,
ಅವನ ಸೋಲಿಗೆ ಅಂಟಿಕೊಂಡಿರ್ತಕ್ಕಂಥ ಒಂದು ಆಕಾರ ಇರ್ತದೆ. ಆ ಆಕಾರ ಅಂದರೆ ಅದು ದೇಹ. ಆ ದೇಹವನ್ನು ಆ ಸೋಲಿನಿಂದ ಬೇರೆ ಮಾಡಲಿಕ್ಕೆ ಬರೋದಿಲ್ಲ. ಅದನ್ನೇ ಕೃಷ್ಣ ಹೇಳ್ತಾನೆ, ಅಚ್ಛೇದ್ಯೋಯಂ ಅಭೇದ್ಯೋಯಂ, ಜೀವಿಗೆ ನಾಶ ಇಲ್ಲ. ಅರ್ಜುನ, ಯಾತಕ್ಕಾಗಿ ಅಳ್ತಾ ಇದ್ದೀನಿ? ನೀ ಅಳ್ತಾ ಇದ್ದಿ ಅಂದರೆ ಯಾರಿಗಾಗಿ ಅಳ್ತಾ ಇದ್ದಿ? ಸಾಯುವವರಿಗಾಗಿ ಅಳ್ತೀಯ. ಜೀವಿಗೆ ಸಾವಿಲ್ಲ. ಮತ್ತು ಹೋಗುವುದು ಯಾವುದು? ಶರೀರ. ಅದು ಇವತ್ತಲ್ಲ ನಾಳೆಲ್ಲ ಹೋಗ್ತದೆ. ನೀನು ಕೊಲ್ಲದೆ ಇದ್ದರೆ ಅದು ಉಳಿತದೆ ಅಂತ ತಿಳ್ಕೋಬೇಡ. ಸೊ ಜೀವಿ ಅನಾದಿಯಿಂದಿದ್ದಾನೆ. ಈ ಜೀವಿಗೆ ಒಂದು ದೇಹ ಅದೇ, ಒಂದು ಡಿಸೈನ್ ಅದೇ, ಅದು ಅನಾದಿ. ಆ ಜೀವಿಯಿಂದ ಅದನ್ನು ಬೇರೆ ಮಾಡಲಿಕ್ಕೆ ಬರೋದಿಲ್ಲ. ಶರೀರ ಮತ್ತು ಜೀವಿ ಎರಡು ಒಂದೇ. ಇಂಥ ಜೀವಿಯ ಮೇಲೆ ಅನಾದಿಯಿಂದ ಒಂದು ಲಿಂಗ ಶರೀರ ಅಂತದೆ. ಅದು ತ್ರಿಗುಣಾತ್ಮಕವಾಗಿರತಕ್ಕಂಥ ಲಿಂಗ ಶರೀರ. ಅದಕ್ಕೆ ಲಿಂಗ ಶರೀರ ಅಂತ ಕರೀತಾರೆ. ಅದರ ಮೇಲೆ ಒಂದು ಕವಚ. ಸೊ ಈಗ ನಾವಿದ್ದೀವಿ, ನಾವೊಂದು ಮೇಲೆ ಬನ್ನಿನ ಹಾಕ್ಕೋತೀವಿ. ಆ ಬನ್ನಿನ ಮೇಲೆ ಒಂದು ಶರ್ಟ್ ಹಾಕ್ಕೋತೀವಿ. ಆ ಶರ್ಟಿನ ಮೇಲೆ ಒಂದು ಕೋಟ್ ಹಾಕ್ಕೋತೀವಿ. ಇದನ್ನು ಊಹೆ ಮಾಡಿಕೊಡ್ರಿ. ಇದೇ ಪ್ರಕಾರ ಜೀವಿಗೆ ಮೇಲೆ ಒಂದು ಲಿಂಗ ಶರೀರ ಅಂತ ಒಂದು ಆಚ್ಛಾದನ ಅದೇ, ಕವರ್ ಅದೇ. ಅದು ಅಸೃಜ್ಯ ರಾಶಿಯಲ್ಲಿರುವಾಗ ಜೀವಿಗೆ ಸಂಪರ್ಕ ಆಗಿರುವುದಿಲ್ಲ. ಅದರ ನಂತರದಲ್ಲಿ ಸೃಷ್ಟಿಗೆ ಬಂದ ಕೂಡಲೇ ಭಗವಂತ ಆ ಜೀವಿಗೂ ಲಿಂಗ ಶರೀರಕ್ಕೂ ಸಂಬಂಧ ಏರ್ಪಾಟು ಮಾಡ್ತಾನೆ. ಯಾವಾಗ ಲಿಂಗ ಶರೀರದೊಟ್ಟಿಗೆ ಜೀವಿಗೆ ಸಂಪರ್ಕ ಬಂದುಬಿಡ್ತದೋ, ಆ ಲಿಂಗ ಶರೀರದ ಬಂಧನಕ್ಕೆ ಜೀವಿ ಒಳಗಾಗ್ತಾನೋ, ತಕ್ಷಣದಲ್ಲಿ ಅಜ್ಞಾನಾದಿಗಳು ಪ್ರಾರಂಭವಾಗ್ತಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ್ಯ, ನಾನು ಎಂಬ ಅಹಂಕಾರ, ಮತ್ತೊಂದು ಎಲ್ಲವೂ ಶುರುವಾಗ್ತದೆ. ಅಂದರೆ ಸತ್ವ ರಜಸ್ತಮೋ ಗುಣಗಳ ಕಾರ್ಯ ಪ್ರಾರಂಭವಾಗ್ತದೆ. ಸಾತ್ವಿಗುಣ ಪ್ರಚುರವಾದಾಗ ಒಳ್ಳೆ ಕೆಲಸಗಳು, ರಜೋಗುಣ ಪ್ರಚುರವಾದಾಗ ಒಳ್ಳೆಯದು ಕೆಟ್ಟದು ಮಾಡ್ತಾ ಇರ್ತಾನೆ, ತಮೋಗುಣ ಪ್ರಚುರವಾದಾಗ ಬರೀ ಕೆಟ್ಟ ಕೆಲಸ ಮಾಡ್ತಾ ಇರ್ತಾನೆ. ಹೀಗೆ ಜೀವಿ ಅನಾದಿಯಿಂದ ಸ್ವರೂಪ ದೇಹದ ಮೇಲೆ ಲಿಂಗ ಶರೀರದಿಂದ ಕೂಡಿಕೊಂಡಿದ್ದಾನೆ. ಸೃಷ್ಟಿಗೆ ಬಂದು ಕೂಡ ಅದರ ಸಂಪರ್ಕ ಆಗ್ತಾರೆ. ಅದರ ನಂತರದಲ್ಲಿ ಭಗವಂತ ಏನು ಮಾಡ್ತಾನೆ? ಅದಕ್ಕೊಂದು ಮತ್ತೆ ಒಂದು ಶರೀರ ಕೊಡ್ತಾನೆ. ಅದಕ್ಕೆ ಅನಿರುದ್ಧ ಶರೀರ ಅಂತಾರೆ. ಈ ಅನಿರುದ್ಧ ಶರೀರದ ಮೇಲೆ ಮತ್ತೊಂದು ಶರೀರ ಇದೆ. ನಮ್ಮ ದೇಹ ಈಗ ಕಾಣಿಸ್ತದಲ್ಲ, ಪಂಚಭೌತಿಕವಾದ. ಈಗ ನಾವು ಮನುಷ್ಯರಾದ ಕಾರಣ ಮನುಷ್ಯನ ಶರೀರ ಅದೇ. ಆನೆ ಆಗಿದ್ರೆ ಆನೆಯ ಶರೀರ ಇರ್ತದೆ. ಮತ್ತೊಂದು ಪ್ರಾಣಿಯಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶರೀರ ಅದಕ್ಕಿರ್ತದೆ. ಇದಕ್ಕೊಂದು ಲಿಮಿಟ್. ಇದು ಬರ್ತಿರ್ತದೆ ಹೋಗ್ತಾ ಇರ್ತದೆ, ಬರ್ತಿರ್ತದೆ ಅಂದರೆ ಮಾನವನಿಗೆ 100 ವರ್ಷ ಅಂಥೇಳಿ, ನಾಯಿಗಳಿಗೆ 20 ವರ್ಷ ಅಂಥೇಳಿ, ಅಲ್ಲಿವರೆಗೆ ಮಾತ್ರ ಆ ಶರೀರ ಇರ್ತದೆ. ನಂತರದಲ್ಲಿ ಹೊರಟು ಹೋಗಿಬಿಡ್ತದೆ. ಅದರ ಒಳಗಿರ್ತಕ್ಕಂಥ ಅನಿರುದ್ಧ ಶರೀರ ಮತ್ತು ಲಿಂಗ ಶರೀರ ಇವು ಬಹಳಷ್ಟು ಕಾಲ ಸಾಧನ ಪೂರ್ತಿಯಾಗುವವರೆಗೂ ಕೂಡ ಇರ್ತದೆ. ಆದರೆ ಎಂದು ಸಾಧನ ಪೂರ್ತಿ ಆಯಿತು, ಆ ನಂತರದಲ್ಲಿ ವಿರಜಾ ನದಿಯ ಸ್ನಾನದಿಂದ ಲಿಂಗ ಶರೀರ ಭಂಗ ಆಗ್ತಾರೆ. ಭಗವಂತನ ಸನ್ನಿಧಾನವನ್ನು ಜೀವಿ ಸೇರ್ತಾನೆ. ಇದು ಇರ್ತಕ್ಕಂಥದ್ದು. ಈಗ ಸ್ಪಷ್ಟ ಆಯಿತು ನಮಗೆ. ಆ ಜೀವಿಗೆ ಒಂದು ಶರೀರ, ಅದೇ ಸ್ವರೂಪ ದೇಹ, ಅದರ ಮೇಲೆ ಒಂದು ಲಿಂಗ ಶರೀರ, ಅದರ ಮೇಲೆ ಮತ್ತೊಂದು ಅನಿರುದ್ಧ ಶರೀರ, ಅದರ ಮೇಲೆ ಸ್ಥೂಲ ಶರೀರ. ನಮ್ಮ ವೆಂಕಟರಮಣ ದೇವಾಲಯ ನೋಡ್ರಿ, ಎಂಥ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರ್ರಿ. ನಮಗೆ ನಮ್ಮ ಪ್ರಾಚೀನರು ಎಲ್ಲಿ ನೋಡಿದ್ರು, ಏನು ಮಾಡಿದ್ರು ಅದರಲ್ಲಿ ಒಂದು ಆಧ್ಯಾತ್ಮ ಚಿಂತನೆ ಬರುವಂತೆ ಮಾಡಿದ್ದಾರೆ. ಒಂದು ಗುಡಿಗಳನ್ನು ಕಟ್ಟಿದ್ರು ಅಂದರೆ ಸುಮ್ಮನೆ ಗುಡಿ ಕಟ್ಟಿಲ್ಲ, ಏನೋ 4 ಕಲ್ಲಿಟ್ಟರು ಒಂದು ಅಲ್ಲ. ಆ ಗುಡಿಯನ್ನು ಸ್ವಲ್ಪ ಸ್ಟಡಿ ಮಾಡಬೇಕು. ಆ ದೇವಾಲಯಕ್ಕೆ ಹೋಗಿ ಸ್ವಲ್ಪ ಆಳವಾಗಿ ನೋಡಿದರೆ ಅದು ಯಾವುದನ್ನೋ ನಾವು ಪ್ರತಿಬಿಂಬಿಸ್ತದೆ. ನಿಮಗೊಂದು ಉದಾಹರಣೆ ಹೇಳ್ತೀನಿ. ಉಪನಿಷತ್ತುಗಳು, ಪುರಾಣಗಳು ಭಗವಂತನಿಗೆ 3 ಮಂದಿರಗಳವೆ ಅಂತ ಹೇಳ್ತಾರೆ. ಆ 3 ಮಂದಿರಗಳು ಯಾವುವು ಅಂತಂದಾಗ ಶ್ವೇತದ್ವೀಪ, ಅನಂತಾಸನ, ವೈಕುಂಠ. ವೈಕುಂಠ ಎಂಬುದು 14 ಲೋಕಗಳ ಮೇಲೆ ಅದೆ. ಶ್ವೇತದ್ವೀಪ ಎನ್ನುವುದು ಕ್ಷೀರ ಸಮುದ್ರದ ಮಧ್ಯದಲ್ಲಿ ಅದೆ, ಭೂಮಾನದಲ್ಲಿ. ಅನಂತಾಸನ ಎಂಬುದು ಘನೋದಕ ಅಂದರೆ ಐಸ್. ಅದು ಘನೋದಕದಲ್ಲಿ ಅನಂತಾಸನ, ಕ್ಷೀರ ಸಮುದ್ರದಲ್ಲಿ ಶ್ವೇತದ್ವೀಪ, 14 ಲೋಕಗಳ ಮೇಲ್ಭಾಗದಲ್ಲಿ ವೈಕುಂಠ. ಇದು ಭಗವಂತನ 3 ಮಂದಿರಗಳು. ವೈಕುಂಠ, ಶ್ವೇತದ್ವೀಪ, ಅನಂತಾಸನ. ಅದಕ್ಕೆ ಅವನಿಗೆ ತ್ರಿಕಕುಧಾಮ. ಅಂದರೆ 3, ಕಕುತ್ ಅಂದರೆ ಶ್ರೇಷ್ಠವಾದ, ಧಾಮ ಅಂದರೆ ಮನೆಗಳು. 3 ಶ್ರೇಷ್ಠವಾದ ಮನೆಗಳುಳ್ಳವನು ಭಗವಂತ. ಈ 3 ಮನೆಗಳು, ಭಗವಂತನ ಮನೆಗಳನ್ನು ಪುರಾಣಗಳು ವಿಚಿತ್ರವಾಗಿ ವರ್ಣನೆ ಮಾಡಿದ್ದಾವೆ. ಅದರದ್ದು ಗ್ರೌಂಡ್ ಪ್ಲಾನ್ ಕೊಟ್ಟಿದ್ದಾರೆ. ನಿಜವಾಗಿ ಹೇಳಬೇಕಾದ್ರೆ ಭಗವಂತನ ದಿವ್ಯ ಮಂದಿರ ಹೇಗವೆ, ಅದರದ್ದು ರೂಪಕಲ್ಪನೆ ಏನು, ಎಷ್ಟು ಪ್ರಾಕಾರಗಳಿವೆ, ಎಷ್ಟು ಅಲ್ಲಿ
ಗರ್ಭಾಲಯ ಎಲ್ಲದೆ ಏನೇನು ಎಲ್ಲ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಆದರೆ ನಾವು ಅದನ್ನು ಪುರಾಣದಿಂದ ಕೇಳಬೇಕೆ ಹೊರತಾಗಿ ಪ್ರತ್ಯಕ್ಷ ನೋಡಲಿಕ್ಕಾಗಲ್ಲ. ಯಾವುದು ಕೂಡ ಕೇಳುವುದಕ್ಕಿಂತ ನೋಡುವುದು ಬಹಳ ತಲೆಗೆ ಹಿಡಿತದೆ. ಸೊ ನಮ್ಮ ಹಿರಿಯರು ಪ್ರಾಚೀನರು ಅಥವಾ ಭಗವಂತನ ಪ್ರೇರಣೆಯಿಂದ ನಮ್ಮ ಹಿರಿಯರು ಏನು ಮಾಡಿದ್ದಾರೆ ಗೊತ್ತನ, ಅಯ್ಯೋ ಮಾನವ, ನೀನು ಎಂದು ಶ್ವೇತದ್ವೀಪಕ್ಕೆ ಹೋಗಬೇಕು, ನೀನು ಎಂದು ಅನಂತಾಸನಕ್ಕೆ ಹೋಗಬೇಕು, ನೀನು ಎಂದು ವೈಕುಂಠಕ್ಕೆ ಹೋಗಬೇಕು. ಅವು ಹೋದ ಮೇಲೆ ಮತ್ತೆ ಬರೋ ಪ್ರಶ್ನೆ ಇಲ್ಲ. ಬರದಲ್ಲ ಅಂತಂದ್ಮೇಲೆ ನಾವು ಯಾರಿಗೂ ಹೇಳಕ್ಕಾಗೋದಿಲ್ಲ. ಆದ ಕಾರಣ ಅದನ್ನು ನಮ್ಮ ಅನುಭವಕ್ಕೆ ತಂದುಕೊಳ್ಳಕ್ಕಾಗಿ ಈ ಭಗವಂತನ ಈ 3 ಮಂದಿರಗಳಿಗೆ 3 ಮಾಡೆಲ್ಗಳನ್ನು ಮಾಡಿಟ್ಟಿದ್ದಾರೆ. ನಮ್ಮ ಭಾರತದಲ್ಲೇ ಅವ್ಯಾವು. ನಂಬರ್ 1 ಮೊದಲನೆಯದು ಅದ್ಭುತವಾದದ್ದು ವೈಕುಂಠ, 14 ಲೋಕಗಳ ಮೇಲೆ. ಅಂದರೆ ಕೆಳಗಡೆ 7 ಲೋಕ, ಪಾತಾಳ, ಅತಳ, ವಿತಲ, ಸುತಲ, ಪಾತಾಳ ಆದಿ ಲೋಕಗಳು, ಮೇಲೆ 7 ಲೋಕ. 7 ಲೋಕ ಅಂದರೆ ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಮಹೋಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ, 7 ಲೋಕಗಳು. ಈ 7 ಲೋಕಗಳ ಮೇಲೆ ಭಗವಂತನ ದಿವ್ಯವಾದ ವೈಕುಂಠ ಇದೆ. ನೋಡ್ರಿ, ವೆಂಕಟಾದ್ರಿ, ನಮ್ಮ ತಿರುಪತಿ ವೆಂಕಪ್ಪನ ದೇವಾಲಯ 7 ಬೆಟ್ಟಗಳ ಮೇಲಿದೆ. 7 ಬೆಟ್ಟಗಳ ಮೇಲೆ ವೆಂಕಟರಮಣ ದೇವಾಲಯ, 7 ಲೋಕಗಳ ಮೇಲೆ ವೈಕುಂಠ. ವೈಕುಂಠದಲ್ಲಿ ಭಗವಂತ ಯಾವಾಗಲೂ ನಿಂತುಕೊಂಡಿರ್ತಾನಂತೆ. ತಿರುಪತಿಯಲ್ಲಿ ಬೆಟ್ಟದ ಮೇಲೆ ತಿರುಮಲೆಯಲ್ಲಿ ಸ್ವಾಮಿ ಯಾವಾಗಲೂ ಶ್ರೀನಿವಾಸ ನಿಂತುಕೊಂಡೇ ಇರ್ತಾನೆ. ಇನ್ನು ವೈಕುಂಠದಲ್ಲಿರುವ ಭಗವಂತನ ಮಂದಿರಕ್ಕೆ 3 ಪ್ರಾಕಾರಗಳವೆ. ತಿರುಪತಿ ವೆಂಕಪ್ಪನ ದೇವಾಲಯಕ್ಕೆ 3 ಪ್ರಾಕಾರಗಳು. ಮೊದಲನೇ ಪ್ರಾಕಾರ, ಅದರ ಹಿಂದೆ, ಅದರ ನಂತರದಲ್ಲಿ ಒಳಗಡೆ ಇನ್ನೊಂದು ಪ್ರಾಕಾರ, ಅದರ ಒಳಗಡೆ ಮತ್ತೊಂದು ಪ್ರಾಕಾರ, 3 ಪ್ರಾಕಾರ. ಸೊ ವೈಕುಂಠದ ಮಾಡೆಲ್ ಎಲ್ಲಿ ನೋಡಬೇಕು ನಾವು ಇಂಡಿಯಾದಲ್ಲಿ, ಭಾರತದಲ್ಲಿ ಅಂದರೆ ತಿರುಮಲೆಗೆ ಬಂದರೆ ತಿರುಮಲೆಯೇ ವೈಕುಂಠ. ಅದಕ್ಕೆ ಪ್ರಾಚೀನರು ತಿರುಮಲೆಯನ್ನು ತಿರುಮಲೆ ಅಂತ ಕರೆಯೋದಕ್ಕಿಂತ ಭೂವೈಕುಂಠ ಭೂವೈಕುಂಠ ಅಂತ ಕರೆದಿದ್ದಾರೆ. ಹರಿದಾಸರಂತೂ ಮುಕ್ತ ಕಂಠದಿಂದ ತಿಮ್ಮಪ್ಪನ ಆ ದಿವ್ಯ ಮಂದಿರವನ್ನು, ಆ ಆನಂದಾದ್ರಿಯನ್ನು ಭೂವೈಕುಂಠ ಅಂತ ಕರೆದಿದ್ದಾರೆ. ಯಾಕೆ? ಭೂವೈಕುಂಠದಲ್ಲಿ ಏನೇನದೋ ಅದೆಲ್ಲ ಇಲ್ಲಿ ಅದೇ. ಭೂವೈಕುಂಠದಲ್ಲಿ ಅದು ಭೂವೈಕುಂಠ 7 ಲೋಕಗಳ ಮೇಲೆ, ವೈಕುಂಠ 7 ಲೋಕಗಳ ಮೇಲೆ ಅದೇ. ನಮ್ಮಪ್ಪ ವೆಂಕಟರಮಣ ದೇವಾಲಯ 7 ಬೆಟ್ಟಗಳ ಮೇಲೆ ಅದೇ. ವೈಕುಂಠದಲ್ಲಿ 3 ಪ್ರಾಕಾರಗಳ ಒಳಗಡೆ ಗರ್ಭಾಲಯ ಅದೇ. ಇಲ್ಲಿ ತಿರುಪತಿ ವೆಂಕಟರಮಣ ದೇವಾಲಯಕ್ಕೂ ಕೂಡ 3 ಪ್ರಾಕಾರ. ಇನ್ನು ಎರಡನೇದು ಶ್ವೇತದ್ವೀಪ. ಶ್ವೇತದ್ವೀಪ ಎಲ್ಲದೆ? ಕ್ಷೀರ ಸಮುದ್ರದ ಮಧ್ಯದಲ್ಲದೆ. ಅದಕ್ಕೆ 7 ಪ್ರಾಕಾರಗಳು. ಅಂದರೆ ದೊಡ್ಡ ಪಂಡಿತರು ಯಾರಾದರೂ ಇದರ ಪ್ರಶ್ನೆ ಮಾಡ್ಬೋದು, ಬಡಾನ ಅಲ್ರಿ ವೈಕುಂಠದಲ್ಲಿ 7 ಪ್ರಾಕಾರ, ಮುಕ್ತ ಅಮುಕ್ತ ಮುಕ್ತ, ಮತ್ತೆ ನಂತರದಲ್ಲಿ ಭಗವಂತನ ರಮಾತ್ಮಕವಾದ ವಿರಜಾ ನದಿ ಒಳಗಿರತಕ್ಕಂಥದ್ದು. ನಾವು ಎಷ್ಟು ತಗೋಬೇಕು ಅಷ್ಟು ಮಾತ್ರ ತಗೊಂಡ್ರೆ ನಮ್ಮ ಜೀವನ ಉದ್ಧಾರ ಆಗ್ತದೆ. ಅದು ಎಲ್ಲ ಭಗವಂತನ ಮಂದಿರಗಳು ಕೂಡ ಅಮುಕ್ತ ಸ್ಥಾನದಲ್ಲಿ 7 ಪ್ರಾಕಾರಗಳು, ಮುಕ್ತ ಸ್ಥಾನದಲ್ಲಿ 7 ಪ್ರಾಕಾರ, ಅದರ ಒಳಗಡೆ 3 ಪ್ರಾಕಾರಗಳು. ಸಹಜ, ಅದನ್ನು ನಾವು ಎಷ್ಟು ತಗೋಬೇಕು, ಯಾಕಂದರೆ ನಮಗೆ ಎಷ್ಟು ದೇವಾಲಯ ನಿರ್ಮಾಣ ಮಾಡಿದ್ದಾರೆ ಅದನ್ನು ತಿಳ್ಕೊಳ್ಳೋಕ್ಕಾಗಿ ಅಷ್ಟನ್ನು ಮಾತ್ರ ಗ್ರಹಣ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಶ್ವೇತದ್ವೀಪ ಅನ್ನುವುದು ಎಲ್ಲಿದೆ ಅಂದರೆ ಕ್ಷೀರ ಸಮುದ್ರದ ಮಧ್ಯದಲ್ಲಿ ಅದೇ. ಅದಕ್ಕೆ 7 ಪ್ರಾಕಾರಗಳು. ಒಳಗಡೆ ವಾಸುದೇವ ಅಂತ ಭಗವಂತನ ಹೆಸರು. ಅವನು ಯಾವಾಗಲೂ ಮಲ್ಕೊಂಡಿರ್ತಾನೆ. ಚೆನ್ನಾಗಿ ಗಮನದಲ್ಲಿ ನಡ್ರಿ. ಶ್ವೇತದ್ವೀಪ ಕ್ಷೀರ ಸಮುದ್ರದ ಮಧ್ಯದಲ್ಲದೆ. ಆ ಶ್ವೇತದ್ವೀಪಕ್ಕೆ 7 ಪ್ರಾಕಾರಗಳು. ಒಳಗಡೆ ಭಗವಂತನ ಗರ್ಭಾಲಯ. ಆ ಒಳಗಡೆ ಇರ್ತಕ್ಕಂಥ ಗರ್ಭಾಲಯದಲ್ಲಿರುವ ಭಗವಂತನ ಹೆಸರು ವಾಸುದೇವ. ಅವನು ಯಾವಾಗಲೂ ಮಲ್ಕೊಂಡಿರ್ತಾನೆ. ಅದರದ ರೂಪಕಲ್ಪನೆ ನಮ್ಮ ಭಾರತೀಯರು ಎಲ್ಲಿ ಮಾಡಿದ್ದಾರೆ ಗೊತ್ತನಾ? ಶ್ರೀರಂಗ, ತಮಿಳುನಾಡಿನಲ್ಲಿರ್ತಕ್ಕಂಥ ಶ್ರೀರಂಗ, ಅದರ ಟ್ರಿಚಿ ಅಂತಾರೆ. ನೋಡ್ರಿ, ಶ್ರೀರಂಗಕ್ಕೆ ಹೋಗ್ರಿ. ಶ್ರೀರಂಗದಲ್ಲಿ ವಾಸುದೇವನ ಶ್ರೀರಂಗ ರಂಗನಾಥನ ದೇವಾಲಯ ಅದೇ. ಅದು 7 ಸುತ್ತಲೂ ಕಾವೇರಿ ನದಿ ಹರಿತದೆ. ಮತ್ತು ಅಲ್ಲಿ ಕ್ಷೀರ ಸಮುದ್ರದಲ್ಲ ಅಂತಂದರೆ ಅಲ್ಲಿ ಕ್ಷೀರ ಸಮುದ್ರ ಅದೇ, ಇಲ್ಲಿ ಕಾವೇರಿ ಅದೇ. ಕಾವೇರಿ ಸುತ್ತಲೂ ಹರಿತಾ ಇದೆ. ಕ್ಷೀರ ಸಮುದ್ರದ ಮಧ್ಯದಲ್ಲಿ ಶ್ವೇತದ್ವೀಪ ಇದ್ದಂತೆ ಶ್ರೀರಂಗನ ಮಂದಿರ. ಕಾವೇರಿಯ ಸುತ್ತಲೂ ಕಾವೇರಿ ಹರಿತಾ ಇದ್ದರೆ ಕಾವೇರಿಯ ಮಧ್ಯದಲ್ಲಿ ಅದ. ಒಳಗಡೆ 7 ಪ್ರಾಕಾರಗಳು. ಆ ಶ್ರೀರಂಗದಲ್ಲಿ 7 ಪ್ರಾಕಾರಗಳ ಪ್ರದಕ್ಷಿಣೆ ಎಂಬುದು ಬಹಳ ಶ್ರೇಷ್ಠವಾಗಿರತಕ್ಕಂಥದ್ದು. ಅದರ ಒಳಗಡೆ ಹೋದರೆ ರಂಗನಾಥನ ಗರ್ಭಾಲಯ. ಅಲ್ಲಿ ಸ್ವಾಮಿ ಮಲ್ಕೊಂಡೇ ಇರ್ತಾನೆ ಯಾವಾಗಲೂ. ಅವನಿಗೆ ಪರವಾಸುದೇವ ಅಂತಲೇ ಕರೀತಾರೆ. ಮೇಲೆ ಗೋಪುರದಲ್ಲಿ ಪರವಾಸುದೇವನನ್ನು ನೋಡಬಹುದು ನಾವು ಸ್ಪಷ್ಟವಾಗಿ. ಸೊ ಶ್ರೀರಂಗ ಶ್ವೇತದ್ವೀಪಕ್ಕೆ ಮಾಡೆಲ್. ಶ್ರೀರಂಗದಲ್ಲಿ
ಗರ್ಭಾಲಯದಲ್ಲಿ ಭಗವಂತ ಮಲ್ಕೊಂಡಿದ್ದಾನೆ. ಆ ಗರ್ಭಾಲಯದ ಸುತ್ತಲೂ 7 ಪ್ರಾಕಾರಗಳವೆ. ಆ 7 ಪ್ರಾಕಾರಗಳನ್ನು ಬಳಸಿ ಸುತ್ತಲೂ ಕಾವೇರಿ ನದಿ ಹರಿತಾ ಇದೆ. ಶ್ವೇತದ್ವೀಪದಲ್ಲಿ ಒಳಗಡೆ ಗರ್ಭಾಲಯದಲ್ಲಿ ವಾಸುದೇವ ಮಲ್ಕೊಂಡೇ ಇರ್ತಾನೆ, ಯಾವಾಗಲೂ ಮಲ್ಕೊಂಡಿರ್ತಾನೆ. ಅವನ ಸುತ್ತಲೂ ಆ ಶ್ವೇತದ್ವೀಪದ ಭಗವಂತನ ಮಂದಿರದ ಸುತ್ತಲೂ 7 ಪ್ರಾಕಾರಗಳವೆ. ಆ 7 ಪ್ರಾಕಾರಗಳ ಸುತ್ತಲೂ ಕ್ಷೀರ ಸಮುದ್ರ ಇದೆ. ಸೊ ನಮಗೆ ಸ್ಪಷ್ಟ ಆಯಿತು, ಶ್ರೀರಂಗ ಶ್ವೇತದ್ವೀಪಕ್ಕೆ ಮಾಡಲು. ಶ್ವೇತದ್ವೀಪಕ್ಕೆ ಹೋಗಿಲ್ಲ ಅಂತ ನಾವು ಅಂದ್ಕೋಬೇಕಾಗಿಲ್ಲ. ಶ್ರೀರಂಗಕ್ಕೆ ಹೋದ ಕೂಡಲೇ ನಮ್ಮ ಚಿಂತನೆ ಏನಾಗಬೇಕು, ನಾನು ಶ್ವೇತದ್ವೀಪದಲ್ಲಿ ಕಾಲಿಟ್ಟಿದ್ದೇನೆ, 7 ಪ್ರಾಕಾರಗಳನ್ನು ದಾಡ್ತಾ ಇದ್ದೇನೆ, ಗರ್ಭಾಲಯವನ್ನು ಸೇರಿದ್ದೇನೆ, ಒಳಗಡೆ ಪರವಾಸುದೇವ ಮಲ್ಕೊಂಡಿದ್ದಾನೆ ಅಂತ ಚಿಂತನೆ ಮಾಡಬೇಕು. ತಿರುಮಲೆಗೆ ಬಂದ ಕೂಡಲೇ ನಾನು ವೈಕುಂಠಕ್ಕೆ ಬಂದಿದ್ದೇನೆ. ವೈಕುಂಠ 7 ಬೆಟ್ಟ 7 ಲೋಕಗಳ ಮೇಲೆ ಅದೇ. ನಮ್ಮಪ್ಪನ ದಿವ್ಯ ಮಂದಿರ 7 ಬೆಟ್ಟಗಳ ಮೇಲೆ ಅದೇ. ನಮ್ಮಪ್ಪನ ಮಂದಿರಕ್ಕೆ ಈ 3 ಪ್ರಾಕಾರವೇ. ಒಳಗಡೆ ಗರ್ಭಾಲಯ, ಗರ್ಭಾಲಯದಲ್ಲಿ ನಮ್ಮ ಸ್ವಾಮಿ ನಿಂತ್ಕೊಂಡಿದ್ದಾನೆ, ವೈಕುಂಠದಲ್ಲೂ ನಿಂತ್ಕೊಂಡಿದ್ದಾನೆ. ಇನ್ನು ಅನಂತಾಸನ, ವೈಕುಂಠ ತಿಳ್ಕೊಂಡ್ವೆ, ಶ್ವೇತದ್ವೀಪ ತಿಳ್ಕೊಂಡ್ವೆ, ಅನಂತಾಸನ. ಅನಂತಾಸನ ಎಲ್ಲಿದೆ? ಅನಂತಾಸನ ಹೇಗಿರ್ತಾರೆ? ಅನಂತಾಸನವನ್ನು ಪುರಾಣಗಳು ಉಪನಿಷತ್ತುಗಳು ಹೇಳ್ತವೆ. ಅದು ಘನೋದಕದಲ್ಲಿ ಅದೇ. ಬ್ರಹ್ಮಾಂಡದ ಕಟಹಕ್ಕೆ ಅಂಟಿಕೊಂಡು ಭೂಮಾನದಲ್ಲಿ ಘನೋದಕದಲ್ಲಿ ಅದೇ. ಘನೋದಕ ಅಂದರೆ ಐಸ್ ಗಡ್ಡೆ, ಇನ್ನೇನಿಲ್ಲ. ಘನೋದಕ ಅಂದರೆ ಗಟ್ಟಿಯಾದ ನೀರು. ಗಟ್ಟಿಯಾದ ನೀರು ಅಂದರೆ ಐಸು ಅಂತ ಅರ್ಥ. ಅಲ್ಲಿ ಸ್ವಾಮಿಯ ದಿವ್ಯ ಮಂದಿರ ಅದೇ. ಅನಂತಾಸನ ಘನೋದಕದಲ್ಲಿ, ಐಸ್ನಲ್ಲಿ ಅದೇ. ಉತ್ತರ ಧ್ರುವ ದಕ್ಷಿಣ ಧ್ರುವಕ್ಕೆ ಹೋದರೆ ನಮಗೆ ಕಾಣಿಸ್ತಲ್ಲ ವಾತಾವರಣ, ಅದರಂತೆ. ಅಲ್ಲಿ ಸ್ವಾಮಿಯ ಮಂದಿರ. ಆ ಮಂದಿರದಲ್ಲಿ ಭಗವಂತ ಕೂತ್ಕೊಂಡಿರ್ತಾನೆ, ಯಾವಾಗಲೂ ಕೂತ್ಕೊಂಡಿರ್ತಾನೆ. ನಮಗೆ ಈಗ ಅರ್ಥ ಆಗಿರ್ಬೇಕು. ಸಾಮಾನ್ಯವಾಗಿ ಇದರ ಮಾಡಲ್ ಎಲ್ಲಿದೆ ಅಂತಂದರೆ ಬದರಿ. ಅವನಿಗೆ ಹೆಸರೇನು ಗೊತ್ತಾ? ಅನಂತಾಸನದಲ್ಲಿರುವ ಭಗವಂತನಿಗೆ ನಾರಾಯಣ ಅಂತಲೇ ಕರೀತಾರೆ. ಅನಂತಾಸನದಲ್ಲಿರುವ ಭಗವಂತನ ರೂಪಕ್ಕೆ ನಾರಾಯಣ, ಶ್ವೇತದ್ವೀಪದಲ್ಲಿರುವ ಭಗವಂತನಿಗೆ ವಾಸುದೇವ, ವೈಕುಂಠದಲ್ಲಿರುವ ಭಗವಂತನಿಗೆ ವಿಕುಂಠ ಅಂತ ಹೆಸರು. ತಿರುಮಲೆಯ ತಿಮ್ಮಪ್ಪ ಏನಿದ್ದಾನಲ್ಲ, ಅವನು ಅದೇ ರೂಪದಲ್ಲಿದ್ದಾನೆ. ಶ್ರೀರಂಗದಲ್ಲಿರುವ ಭಗವಂತನ ಹೆಸರು ಪರವಾಸುದೇವ. ಅನಂತಾಸನಕ್ಕೆ ಪ್ರತಿರೂಪವಾದ ಬದರಿ, ಅದು ಐಸಿನಲ್ಲದೆ 6 ತಿಂಗಳು ಐಸಿನಿಂದ ಮುಚ್ಚಿ ಹೋಗಿಬಿಡ್ತದೆ. ಒಳಗಿರ್ತಕ್ಕಂಥ ಭಗವಂತನ ಹೆಸರೇನು ನಮಗೆ ಗೊತ್ತದೆ, ಬದರಿನಾರಾಯಣ. ಅವನಿಗೆ ಹೆಸರೇ ಬದರಿನಾರಾಯಣ. ಅವನು ಯಾವಾಗಲೂ ಕೂತ್ಕೊಂಡಿರ್ತಾನೆ. ಅನಂತಾಸನದಲ್ಲಿರುವ ಭಗವಂತನ ರೂಪಕ್ಕೆ ನಾರಾಯಣ ಅಂತ ಹೆಸರು. ಅವನು ಯಾವಾಗಲೂ ಕೂತ್ಕೊಂಡಿರ್ತಾನೆ. ಇದನ್ನು ನಾವು ಎಲ್ಲಿ ನೋಡ್ಬೋದು? ಬದ್ರಿಯಲ್ಲಿ ನೋಡ್ಬೋದು, ಐಸಿನಲ್ಲಿ ಅದೇ. ಮತ್ತು ಅಲ್ಲಿ ಭಗವಂತ ಯಾವಾಗಲೂ ಕೂತ್ಕೊಂಡಿರ್ತಾನೆ. ಅವನಿಗೆ ಹೆಸರು ಬದರಿನಾರಾಯಣ ಅಂತ ಹೇಳಿ. ಇನ್ನು ಅನಂತರದಲ್ಲಿ ಶ್ವೇತದ್ವೀಪದ ಮಾಡಲ್ ಯಾವುದು ಅಂದರೆ ಶ್ರೀರಂಗ. ಶ್ವೇತದ್ವೀಪದಲ್ಲಿ ಭಗವಂತ ಯಾವಾಗಲೂ ಮಲ್ಕೊಂಡಿರ್ತಾನೆ, ಅವನ ಹೆಸರು ವಾಸುದೇವ ಅಂತ ಹೇಳಿ. ಶ್ರೀರಂಗದಲ್ಲಿರುವ ಭಗವಂತ ಯಾವಾಗಲೂ ಮಲ್ಕೊಂಡಿರ್ತಾನೆ, ಅವನಿಗೆ ಹೆಸರು ವಾಸುದೇವ ಅಂತ ಹೇಳಿ. ಅಲ್ಲಿ 7 ಪ್ರಾಕಾರಗಳು, ಇಲ್ಲಿ 7 ಪ್ರಾಕಾರ. ವೈಕುಂಠ 7 ಲೋಕಗಳ ಮೇಲೆ ಇದೆ. ನಮ್ಮಪ್ಪ ತಿಮ್ಮಪ್ಪನ ದೇವಾಲಯ 7 ಬೆಟ್ಟಗಳ ಮೇಲೆ ಅದೇ. ಅಲ್ಲಿ 3 ಪ್ರಾಕಾರಗಳು, ತಿರುಮಲೆಯಲ್ಲಿ 3 ಪ್ರಾಕಾರಗಳು. ಗರ್ಭಾಲಯದಲ್ಲಿ ಸ್ವಾಮಿ ಯಾವಾಗಲೂ ನಿಂತ್ಕೊಂಡಿರ್ತಾನೆ, ವೈಕುಂಠದಲ್ಲಿ ಸ್ವಾಮಿ ಯಾವಾಗಲೂ ನಿಂತ್ಕೊಂಡಿರ್ತಾನೆ. ಎಷ್ಟು ಸುಂದರವಾದ ರೂಪಕಲ್ಪನೆ ಅಂದರೆ, ಏನೊಂದು ಮಾಡಿದರು, ಏನೊಂದು ಕಟ್ಟಡ ನಿರ್ಮಾಣ ಮಾಡಿದರು, ಯಾವುದನ್ನು ಮಾಡಿದರು, ಅದರ ಹಿನ್ನೆಲೆಯಲ್ಲಿ ಒಂದು ಆಧ್ಯಾತ್ಮ ಚಿಂತನೆ ಕೊಡ್ತಕ್ಕಂಥ ಒಂದು ಸುಂದರ. ಅಲ್ಲಿ ತನಕ ಹೋಗಬಾರ್ದು. ಅತ್ಯಂತ ಪ್ರಾಚೀನ ಕಾಲಕ್ಕೆ ನಾವು ಹೋಗೋದು ಬೇಡ. ಮೊನ್ನೆ ಈಗ 96 ವರ್ಷಗಳ ಹಿಂದೆ ಒಬ್ಬ ಮಹಾನುಭಾವರಿದ್ದರು, ಗುರುಜಗನ್ನಾಥದಾಸರ ಶಿಷ್ಯರು. ಅವರ ಹೆಸರು ವರದೇಶ ವಿಠ್ಠಲರು. ಎಂಥ ಜ್ಞಾನ! 36 ವರ್ಷಕ್ಕೆ ವೈಕುಂಠ ಯಾತ್ರೆ ಮಾಡಿದರು. ಗುರುಗಳ ಸನ್ನಿಧಾನದಲ್ಲೇ ಗುರುಗಳ ತೊಡೆಯ ಮೇಲೆ ತಲೆಯಿಟ್ಟು ವೈಕುಂಠ ಯಾತ್ರೆ ಮಾಡಿದ ಪುಣ್ಯಜೀವಿಗಳು. ಸುಮ್ಮನೆ ಅವ್ರದ್ದು ಒಂದು ಹಾಡು ನೀವು ಕೇಳಿದರೆ ಮೈ ಮರ್ತು ಬಿಡ್ತೇನೆ. ನನ್ನ ಚಿಂತನೆಯಲ್ಲಿ ಭಾಗ್ಯವೇ ಪಾಲಿಸೆನ್ನಗೆ ಶ್ರೀ ಭಾರ್ಗವಿ ಜನನಿ, ಭಾಗ್ಯವೇ ಪಾಲಿಸೆನ್ನಗೆ, ಭಾಗ್ಯವೇ ಪಾಲಿಸು ಭಾರ್ಗವಿ ಕಮಲಜ ಭಾರ್ಗವ್ಯ ನಿಮಿಷ ವರ್ಗ ಸೇವಿತೆ, ಭಾಗ್ಯವೇ ಪಾಲಿಸೆನ್ನಗೆ. ದುರ್ಜನ ಸಂಘ ವಿವರ್ಜಿಸಿ ನಿರುತದಿ ಸಜ್ಜನ ಸಂಘ ಸುಖ ಬಯಸಿ, ಅರ್ಜುನ ಸಖನ ಪರಬ್ಜ ಧ್ಯಾನದೊಳು ಗರ್ಜಿಸುತ್ತಲಿ ನಿರ್ಲಜ್ಜ ನೆನಿಪ, ಸೌಭಾಗ್ಯವೇ ಪಾಲಿಸೆನ್ನಗೆ.
ಹರಿಸರ್ವೋತ್ತಮ ಗುರು ಸುಖ ತೀರ್ಥರು ಹರಫಣಿ ವಿಪಶಕ್ರಾದಿಗಳು ತರತಮ ಭೇದ ಮುರೆರಡು ಸತ್ಯವೆಂದರಿತು ಮನದಿ ಬಲು ಹರುಷ ಬಡು ತಲಿಘಸೌ ಭಾಗ್ಯವೇ ಬಾಲಿ ಚೆನ್ನಗೆ ಕಾಮ ಕ್ರೋಧಗಳ ಗೆಲಿದು ಸತತ ನಿಷ್ಕಾಮ ಭಕ್ತಿಯಲಿ ಮನವುಬ್ಬಿ ರಾಮ ರಾಮ ಎಂದು ಪ್ರೇಮದಿ ಪಾಡುತ್ತ ರೋಮಾಂಚಿತ ತನುವಿರಿ ನರ್ತಿಪಸೌ ಭಾಗ್ಯವೇ ಬಾಲಿ ಚೆನ್ನಗೆ ನಾನು ನನ್ನದೆಂಬ ಹೀನಮತಿಯ ಕಳದೇನು ಮಾಡುತ್ತೀಗ ಕರ್ಮಗಳ ಶ್ರೀನಿವಾಸನ ಪ್ರೇರಣ ಎಂದು ಸದಾನುರಾಗದಲ್ಲಿ ಅರ್ಪಿಸುತ್ತಲಿಗಸೌ ಭಾಗ್ಯವೇ ಪಾಲೀಸೆನ್ನಗೆ. ಕೊನಿದು ಸೂಸುವ ಭಕ್ತಿ ವಿರಕ್ತಿ ಜ್ಞಾನ ಧನ ರಾಶಿಯ ಕೊಟ್ಟಿ ಭವ ಸುಖದ ಆಸೆ ಬಿಡಿಸಿ ವರದೇಶ ವಿಠಲನ ದಾಸರ ದಾಸರ ದಾಸರಿ ಬಸೌ ಭಾಗ್ಯವೇ ಬಾಲಿ ಚೆನ್ನಗೆ ಶ್ರೀ ಭಾರ್ಗವಿ ಜನನಿ ಭಾಗ್ಯವೇ ಪಾಲಿ ಚೆನ್ನಗೆ. ಅದ್ಭುತ. ಭಾಗ್ಯ ಎಂಬುದಕ್ಕೆ ವರದೇಶ ವಿಠಲರು ಒಂದು ಹೊಸ ಅರ್ಥ ಕೊಟ್ಟಿದ್ದಾರೆ. ನಾವು ಹೇಳಿದ್ವಲ್ಲ, ಶೇಷದೇವರ ಕಥೆಯನ್ನು ಹೇಳುವಾಗ ಭಾಗ್ಯ ಅಂದರೆ ಏನು ಹೇಳಿದ್ವಲ್ಲ, ಆ ಭಾಗ್ಯದ ಡೆಫಿನೇಷನ್. ಭಾಗ್ಯ ಅಂದರೆ ನಾವಂದುಕೊಂಡಿದ್ದೆಲ್ಲ ಮನೆ, ಬಂಗಾರ, ಮತ್ತೊಂದು ಭೂಮಿ, ಕಾಣಿ, ಇವೇನವ ಭಾಗ್ಯ ಅಂದ್ಕೋತೀವಿ ನಾವು. ಆದರೆ ಜ್ಞಾನಿವರೇಣ್ಯರಾದ ವರದೇಶ ವಿಠಲರು ಹೇಳ್ತಾರೆ, ಸೂಸುವ ಭಕ್ತಿ ವಿರಕ್ತಿ ಜ್ಞಾನ ಧನ, ಇದು ಧನ, ನಿಜವಾದ ಧನ. ಯಾಕೆ ಗೊತ್ತಾ? ಆ ಧನ ಬಂಗಾರ, ಬೆಳ್ಳಿ ಅಥವಾ ದುಡ್ಡು, ಕಾಯಿನ್ಸ್ ಯಾವುದೇ ಆಗಲಿ, ಅದು ಒಂದಲ್ಲ ಒಂದು ದಿವಸ ಹೋಗಿಬಿಡ್ತದೆ. ಅದು ನಿನ್ನ ಹಿಂದೆ ಬರೋದಿಲ್ಲ. ಹೋಗಲಿ, ನೀನು ಇರೋವರೆಗೆ ಅದು ನಿನ್ನೊಟ್ಟಿಗೆ ಇರ್ತದೆ. ಅದನ್ನು ಬೆಳೆಸ್ತಿದ್ದಿ ನೀವು, ಅದು ಬೆಳೀತದೆ ಕೂಡ. ಆದರೆ ಕೊನೆಗೆ ಒಂದು ದಿವಸ ಹೋಗ್ತೀಯಲ್ಲ ಕಂಪಲ್ಸರಿ, ಈ ಬಿಟ್ಟು ಹೋಗಬೇಕಾದ್ದೆ ಭೂಮಿಯನ್ನು. ಆಗ ನಿನ್ನ ಹಿಂದೆ ಒಂದು ಪೈಸನೂ ಬರೋದಿಲ್ಲ. ನೀನು ಮಾಡಿಟ್ಟ ಮನೆ ಬರೋದಿಲ್ಲ, ನೀ ಕೂಡಿಟ್ಟ ಧನ ಬರೋದಿಲ್ಲ, ನೀನು ಮಾಡಿಸಿದ ಬಂಗಾರದಲ್ಲಿ ಒಂದು ಚೈನು ಕೂಡ ನಿನ್ನ ಹಿಂದೆ ಬರೋದಿಲ್ಲ. ಆದರೆ ಒಂದು ಧನ ಅದಯ್ಯ, ಅದ್ಯಾವುದು ಗೊತ್ತಾ? ಸೂಸುವ ಭಕ್ತಿ ವಿರಕ್ತಿ ಜ್ಞಾನ ಧನ. ನಾವು ನಮ್ಮ ಜೀವನದಲ್ಲಿ ಸಂಪಾದನೆ ಮಾಡಿಕೊಂಡಿರ್ತಕ್ಕಂಥ, ಭಗವಂತನ ಅನುಗ್ರಹಕ್ಕಾಗಿ ಸಂಪಾದಿಸಿರತಕ್ಕಂಥ ಜ್ಞಾನ, ವೈರಾಗ್ಯ, ಭಕ್ತಿ ಎಂಬ ಧನ ಅದಲ್ಲ. ಅದು ನಿನ್ನನ್ನು ಈ ಜನ್ಮ ಅಲ್ಲ, ಸಾವಿರ ಜನ್ಮಗಳು ನಿಂಗೆ ಬಂದರೂ ನಿನ್ನ ಹಿಂದೇ ಇರ್ತದೆ. ನಿನ್ನನ್ನು ಪ್ರತಿ ಕ್ಷಣ ಕಾಯ್ತಾ ಇರ್ತದೆ. ನಿನ್ನನ್ನು ಭಗವಂತನ ಕಡೆ ಕರ್ಕೊಂಡು ಹೋಗ್ತದೆ. ಮಾನವನಾಗಿ ಬಂದು ಯಾವ ಗುರಿಯನ್ನು ಸೇರಬೇಕೋ ಆ ಗುರಿಯನ್ನು ಸೇರಬೇಕಾದ್ರೆ ನಿನ್ನ ಜೀವನದಲ್ಲಿ ಈ ಧನವನ್ನು ಸಂಪಾದನೆ ಮಾಡುವಂತಾರೆ. ಎಷ್ಟೋ ಅದ್ಭುತ ರೂಪಕಲ್ಪನೆ ಕೊಡ್ತಾರೆ. ನಂಗೆ ತಿಳಿದ ಮಟ್ಟಿಗೆ ನನ್ನ ಆಲೋಚನೆಯಲ್ಲಿ ಲಕ್ಷ್ಮಿಯ ಹಾಡುಗಳನ್ನು ಎಲ್ಲ ಹರಿದಾಸರು ಮಾಡಿದ್ದಾರೆ. ಪುರಂದರದಾಸರನ್ನು ಹಿಡ್ಕೊಂಡು ಭಾಗ್ಯದ ಲಕ್ಷ್ಮೀ ವಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ, ಪುರಂದರದಾಸರು ಮಾಡಿದ್ದಾರೆ, ಕನಕದಾಸರು ಮಾಡಿದ್ದಾರೆ, ವಿಜಯದಾಸರು ಮಾಡಿದ್ದಾರೆ, ಗೋಪಾಲದಾಸರು ಮಾಡಿದ್ದಾರೆ. ಎಲ್ಲ ಹರಿದಾಸರು ಲಕ್ಷ್ಮಿಯನ್ನು ಸ್ತೋತ್ರ ಮಾಡಿದ್ದಾರೆ. ಆದರೆ ಇಲ್ಲಿ ದಾಸರ ಮಧ್ಯದಲ್ಲಿ ತಾರತಮ್ಯ ಹೇಳೋದು ಉದ್ದೇಶ ಅಲ್ಲ. ಇವರು ದೊಡ್ಡವರು, ಅದು ಕಾರಣ ಇವರು ದೊಡ್ಡವರು, ಅವ್ರು ಕಮ್ಮಿ ಅಂತ ಅಂಬೋ ಉದ್ದೇಶ ಅಲ್ಲ. ಅದು ಯಾಕೋ ಆದರೆ ಅವರ ವಿಜಯರಾಯರಾಗಲಿ, ಪುರಂದರದಾಸರಾಗಲಿ, ಗೋಪಾಲದಾಸರಾಗಲಿ ಯಾರು ಕೂಡ ಲಕ್ಷ್ಮಿಯ ಮೇಲೆ ಹಾಡು ಮಾಡಿದಾಗ ಆ ಪ್ರಾರ್ಥನೆಯ ಲಕ್ಷ್ಮಿ ಹಾಡಿನಲ್ಲಿ ನಂಗೆ ಧನ ಕೊಡು, ನಂಗೆ ಸುಖ ಕೊಡು ಅಂತ ಕೇಳಿದಂತೆ ಕಾಣಿಸ್ತದೆ. ಆದರೆ ಕೊನೆಗೆ ಎಲ್ಲಿ ಮುಟ್ತಾರೆ ಅವರು ಅಂದರೆ ಭಗವಂತನ ಪ್ರೀತಿಗೆ ಕಾರಣವಾದ ಸಂಪತ್ತನ್ನು ಕೊಡು ಎನ್ನುವುದರಲ್ಲೇ ಮುಗಿಸ್ತಾರೆ. ಆದರೆ ಇಬ್ಬರಿದ್ದಾರೆ ನಮ್ಮ ಹರಿದಾಸ ಸಾಹಿತ್ಯದಲ್ಲಿ. ಒಬ್ಬರು ಇಂದಿರೇಶಾಂಕಿತರಾಗಿರತಕ್ಕಂಥ ಮಹಿತಾತ್ಮರು. ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ, ಈ ಹಾಡು ಮಾಡಿದವರಿದ್ದಾರಲ್ಲ ಇಂದಿರೇಶಾಂತ ಅಂಕಿತ. ಆ ಮಹಾತ್ಮರು, ಮಹಿತಾತ್ಮರು ನಂಗೆ ತಿಳಿದ ಮಟ್ಟಿಗೆ ಹರಿದಾಸ ಸಾಹಿತ್ಯದಲ್ಲಿ ಲಕ್ಷ್ಮಿಯ ಮೇಲೆ ಇವರು ಮಾಡಿದಷ್ಟು ಹಾಡುಗಳನ್ನು ಯಾರೂ ಮಾಡಿಲ್ಲ. ಈ ಪುಣ್ಯಾತ್ಮರು ಎಷ್ಟು ಲಕ್ಷ್ಮಿ ಮೇಲೆ ಹಾಡು ಮಾಡಿದ್ದಾರೋ ಯಾವ ಹಾಡಿನಲ್ಲೂ ನನಗೆ ಸುಖ ಕೊಡು ಅಂತ ಕೇಳಿಲ್ಲ, ನನಗೆ ದುಡ್ಡು ಕೊಡು ಅಂತ ಕೇಳಿಲ್ಲ, ನನಗೆ ಮನೆ ಕೊಡು ಅಂತ ಕೇಳಿಲ್ಲ. ಅದರಂತೆ ಮತ್ತೊಬ್ಬ ವ್ಯಕ್ತಿ ಅಂದರೆ ವರದೇಶ ವಿಠಲರು. ಇವರು ಲಕ್ಷ್ಮಿಯ ಮೇಲೆ ಮಾಡಿದ ಹಾಡಿನಲ್ಲಿ ಅಮ್ಮ ನಂಗೆ ದುಡ್ಡು ಕೊಡು ಅಂತ ಕೇಳಿಲ್ಲ. ಮತ್ತೇನು ಕೇಳ್ತಾರೆ? ಜ್ಞಾನ ಸೂಸುವ ಭಕ್ತಿ ವಿರಕ್ತಿ ಜ್ಞಾನ ಧನ ರಾಶಿಯ ಕೊಟ್ಟಿ ಭವ ಸುಖದ ಆಸ ಬಿಡಿಸಿ ವರದೇಶ ವಿಠಲನ ದಾಸರ ದಾಸರ ದಾಸರಿಬ ಸೌಭಾಗ್ಯವೇ ಪಾಲೀಶನ್ನಗೆ ಶ್ರೀ ಭಾರ್ಗವಿ ಜನನಿ ಭಾಗ್ಯವೇ ಪಾಲೀಶನ್ನಗೆ.
ಇಂಥ ವರದೇಶ ವಿಠ್ಠಲರು ಅವರು ಹುಟ್ಟಿದ್ದು ಸಂತೆಕೇಲೂರು, ಆದರೆ ಜೀವನ ನಡೆಸಿದ್ದು ಲಿಂಗಸುಗೂರು. ನೀವು ನೋಡಬೇಕಾದ ಸ್ಥಳ ಅದು, ಹರಿದಾಸರ ತವರೂರದು. ಎಷ್ಟು ಜನ ಹರಿದಾಸರು ಅಲ್ಲಿ ಆಗಿ ಹೋಗಿದ್ದಾರೆ ಅಂದರೆ ಅದ್ಭುತ. ಎಲ್ಲ ಹರಿದಾಸರು ಅಲ್ಲಿಗೆ ಬಂದು ಹೋಗಿದ್ದಾರೆ. ಅಲ್ಲಿ ಅವರು ಒಂದು ಮನೆ ಕಟ್ಟಿದ್ದಾರೆ. ನೀವು ದಯಮಾಡಿ ಆ ಮನೆ ನೋಡಬೇಕು. ಈಗ ಬಹಳ ಶಿಥಿಲ ಆಗಿದೆ, ಯಾರೂ ಅದನ್ನು ಮಾಡಿಸೋರಿಲ್ಲ, ಅದರ ಬಗ್ಗೆ ಗಮನ ಕೊಡುವವರಿಲ್ಲ, ಅದನ್ನು ಕೈಗೆ ಎತ್ತಿಯೋಬೇಕೆಂಬುದಿಲ್ಲ. ಶ್ರೀನಿವಾಸ ನನಗೆ ಏನಾದರೂ ಶಕ್ತಿ ಕೊಟ್ಟರೆ ಅದನ್ನು ಮಾಡಬೇಕು ಅಂತ ಬಹಳ ಅಪೇಕ್ಷೆ ಇದೆ, ನಿಮ್ಮಂಥವ್ರು ಸಹಾಯ ಮಾಡಿದ ಪಕ್ಷದಲ್ಲಿ. ಆ ಮನೆ ನಮ್ಮ ದೇಹಕ್ಕೆ ಪ್ರತಿರೂಪವಾಗಿ ಕಟ್ಟಿದ್ದಾರೆ. ನೀವು ಆಶ್ಚರ್ಯ ಪಡ್ತೀರಿ. ಆ ಮನೆ ನೋಡಿದರೆ 9 ಬಾಗಿಲುಗಳು ಅದಕ್ಕೆ. ಅಂದರೆ ನಮ್ಮ ದೇಹದಲ್ಲಿ 9 ರಂಧ್ರಗಳಿದ್ದಂತೆ 9 ಬಾಗಿಲುಗಳು, 108 ಜಂತಿಗಳು ಹಾಕಿದ್ದಾರೆ. ಮಧ್ಯದಲ್ಲಿ ಪಡಸಾಲೆಯಲ್ಲಿ 4 ಸ್ತಂಭಗಳನ್ನು ಇಟ್ಟಿದ್ದಾರೆ. ಯಾಕೆ? ನಮ್ಮ ದೇಹದ ಹೃದಯದ ಮಧ್ಯದಲ್ಲಿ ವಜ್ರಿಕ, ಇಡ, ಪಿಂಗಳ ಅಂತ ಹೇಳ್ತಕ್ಕ 4 ನಾಡಿಗಳವೆ. ಅದಕ್ಕೆ ಪ್ರತಿರೂಪವಾಗಿ ದೇವರ ಮನೆ ಎಲ್ಲಿರಬೇಕೋ ಅಲ್ಲೇ ನಿರ್ಮಾಣ ಮಾಡಿದ್ದಾರೆ. ಬಹಳ ಅದ್ಭುತವಾದ ಮನೆ. ಆ ಮನೆಯ ಮೇಲೆ ಒಂದು ಅದ್ಭುತವಾದ ಕೀರ್ತನೆ ಮಾಡಿದ್ದಾರೆ. ನೂತನ ಗ್ರಹಕ್ಕೆ ಬಾರೋ ಹರಿ ಅಂತ ಒಂದು ಹಾಡು ಮಾಡಿದ್ದಾರೆ. ಅಂದರೆ ಒಂದು ಮನೆ ಕಟ್ಟಿದರೂ ಕೂಡ ಅದರಲ್ಲಿ ಒಂದು ಅಧ್ಯಾತ್ಮ ಚಿಂತನೆ ಮಾಡಿದವರು ನಮ್ಮ ಹಿರಿಯರು. ಇನ್ನು ದೇವಾಲಯ ನಿರ್ಮಾಣ ಮಾಡಿದ ಹೇಗಿರ್ತದೆ? ನಮ್ಮ ವೆಂಕಪ್ಪನ ದೇವಾಲಯ ಮೇಲ್ನೋಟಕ್ಕೆ 3 ಪ್ರಾಕಾರಗಳಿಂದ ಕೂಡಿಕೊಂಡಿರ್ತಕ್ಕಂಥದ್ದು. ಒಳಗಡೆ ಬಲಿಪೀಠ, ಧ್ವಜಸ್ತಂಭ, ಗರ್ಭಾಲಯ, ಒಳಗಡೆ ಸ್ವಾಮಿ ನಿಂತಿದ್ದಾನೆ, ಸುತ್ತಲೂ 4 ಬೀದಿಗಳು. ಇದು ವೆಂಕಟರಮಣ ದೇವಾಲಯದ ಗ್ರೌಂಡ್ ಪ್ಲ್ಯಾನ್. ಇದನ್ನು ಅಧ್ಯಾತ್ಮ ರೀತಿಯಲ್ಲಿ ಚಿಂತನೆ ಮಾಡಿ. ವೆಂಕಟರಮಣನ ದೇವಾಲಯ ಬೇರೆಯಲ್ಲ, ನಮ್ಮ ದೇಹ ಬೇರೆಯಲ್ಲ. ವೆಂಕಟರಮಣನ ದೇವಾಲಯವನ್ನು ನಮ್ಮ ದೇಹಕ್ಕೆ ಹೋಲಿಸ್ಕೊಳ್ಳೋಣ. ನಾನು ಇಷ್ಟಕ್ಕೆ ಮುಂಚೆ ಹೇಳಿದ್ದೀನಿ, ನಮ್ಮ ದೇಹ ಅಂದರೆ ನಾವು ಜೀವಿ, ಸೋಲ್, ಅದಕ್ಕೊಂದು ಶರೀರ ಅದೇ. ಆ ಶರೀರದ ಮೇಲೆ ಒಂದು ಲಿಂಗ ಶರೀರ ಅಂತ ಒಂದದೆ. ಆ ಲಿಂಗ ಶರೀರದ ಮೇಲೆ ಅನಿರುದ್ಧ ಶರೀರ, ಆ ಅನಿರುದ್ಧ ಶರೀರದ ಮೇಲೆ ಸ್ಥೂಲ ಶರೀರ. ಇದು ಜೀವಿಯ ಸ್ಥಿತಿ. ವೆಂಕಟರಮಣ ದೇವಾಲಯ ಹಾಗಾದ ನೋಡಿ. ಮೊದಲನೇ ಪ್ರಾಕಾರ ಅಂದರೆ 4 ಬೀದಿಗಳು ಹೇಳಿದ್ನಲ್ಲ, ಧರ್ಮ, ಅರ್ಥ, ಕಾಮ, ಮೋಕ್ಷದ ಬೀದಿಗಳು. ಈ 4 ಬೀದಿಗಳನ್ನು ಒಳಭಾಗದಲ್ಲಿ ಸ್ವಾಮಿಯ ದಿವ್ಯ ಮಂದಿರ, ಅದಕ್ಕೆ ದೊಡ್ಡ ಪ್ರಾಕಾರ ಹೊರಗಡೆ ಅದೇ, ಹಿತ್ತಾಳಿ ಬಾಗಲದ. ಇದೇ ನಮ್ಮ ಸ್ಥೂಲ ಶರೀರ. ಇದನ್ನು ದಾಟಿ ಒಳಗೆ ಹೋಗ್ತೀವಿ. ಸ್ಥೂಲ ಶರೀರವನ್ನು ದಾಟಿ ಒಳಗೆ ಹೋಗ್ತೀವಿ. ವೆಂಕಟರಮಣನ ಮಹಾದ್ವಾರವನ್ನು ದಾಟಿ ಒಳಗೆ ಹೋಗ್ತೀವಿ. ಒಳಗೆ ಹೋದ್ಕೊಳ್ಳೆ ಎದುರುಗಡೆ ಒಂದು ಬಲಿಪೀಠ, ಬಂಗಾರದ ಕವಚದಿಂದ ಕೂಡಿದ ಬಲಿಪೀಠ ಕಾಣಿಸ್ತದೆ. ಅದೇನು ಗೊತ್ತನ? ಅದೇ ನಮ್ಮ ಬುದ್ಧಿ, ನಮ್ಮ ಬುದ್ಧಿಗೆ ಪ್ರತಿರೂಪ. ಆ ಬಲಿಪೀಠದ ಹಿಂದುಗಡೆ ಒಂದು ದೊಡ್ಡ ಧ್ವಜಸ್ತಂಭ ಇದೆ. ಧ್ವಜಸ್ತಂಭ ಅಂದರೆ ಧ್ವಜ ಯಾವಾಗಲೂ ಆಡ್ತಾ ಇರ್ತಾರೆ. ಆದರೆ ವೆಂಕಟರಮಣ ಧ್ವಜ ಆಡೋಲ್ಲ, ಅದು ಬಂಗಾರದಿಂದ ನಿರ್ಮಾಣವಾಗಿದ್ದ ಕಾರಣ. ಆದರೆ ಧ್ವಜ ಅಂದರೆ ಅದು ಆಡೋದು. ಆ ಧ್ವಜಸ್ತಂಭನೇ ನಮ್ಮ ಮನಸ್ಸು. ಅವೆರಡನ್ನು ದಾಟಿ ನಾವು ಒಳಗೆ ಹೋದ್ಕೊಳ್ಳೆ 2ನೇ ಪ್ರಾಕಾರ ಬರ್ತಾರೆ. ಅದಕ್ಕೆ ಸಂಪಂಗಿ ಪ್ರಾಕಾರ ಅಂತಾರೆ. ಅದು ಬೆಳ್ಳಿ ಬಾಗಿಲಿನಿಂದ ಕೂಡಿಕೊಂಡಿರ್ತಕ್ಕಂಥದ್ದು. ಆ ಬೆಳ್ಳಿ ಬಾಗಿಲ ಮೇಲೆ ದಶಾವತಾರಗಳನ್ನು ಕೆತ್ತಿದ್ದಾರೆ. ದಶಾವತಾರಗಳಿಂದ ಕೂಡಿದ, ಬೆಳ್ಳಿ ಬಾಗಿಲಿನಿಂದ ಕೂಡಿದ 2ನೇ ಪ್ರಾಕಾರ ಇದೇ ನಮ್ಮ ಅನಿರುದ್ಧ ಶರೀರ. ಇದನ್ನು ದಾಟಿ ಒಳಗೆ ಹೋಗಬೇಕು. ಒಳಗೆ ಹೋದ್ಕೊಳ್ಳೆ 3ನೇ ಪ್ರಾಕಾರ ಬರ್ತಾನೆ. ಆ 3ನೇ ಪ್ರಾಕಾರದಲ್ಲೇ ಜೈವಿಜಯರು ನಿಂತುಕೊಂಡಿದ್ದಾರೆ. ಬಂಗಾರದ ಬಾಗಲದ ಅದಕ್ಕೆ. ಅದರ ಅದೇ ಲಿಂಗ ಶರೀರ. ಅದು 3ನೇ ಪ್ರಾಕಾರನೇ ನಮಗೆ ಇರತಕ್ಕಂಥ ಲಿಂಗ ಶರೀರಕ್ಕೆ ಪ್ರತಿರೂಪ. ಅದನ್ನು ದಾಟಿ ಒಳಗೆ ಹೋದರೆ ಭಗವಂತನ ಗರ್ಭಾಲಯ ಬರ್ತದೆ. ಆ ಗರ್ಭಾಲಯನೇ ಸೋಲ್, ನಮ್ಮ ಜೀವಿ ಅಂತ ನಾವೇನಂತೀವಲ್ಲ, ಆ ಸೋಲ್ ಅಂದ್ಕೊಳ್ರಿ, ಸೋಲಿನ ಶರೀರ ಅಂದ್ಕೊಳ್ರಿ. ಹೇಗೆ ಅಂದ್ಕೊಳ್ರಿ, ಜೀವಿಯ ಶರೀರ ಬೇರೆ ಅಲ್ಲ ಅಂತ ಹೇಳಿಬಿಟ್ಟಿನಿ. ಜೀವಿಯೇ ಜೀವಿಯ ಶರೀರ, ಜೀವಿಯ ಶರೀರವೇ ಜೀವಿ. ಆ ಜೀವಿಗೆ ಪ್ರತಿರೂಪನೇ ಶ್ರೀನಿವಾಸನ ಗರ್ಭಾಲಯ. ಒಳಗಡೆ 13 ಅಡಿ ಅಗಲ ಅದೆ, 13 ಅಡಿ ಉದ್ದ ಅದೆ. ಆ ಗರ್ಭಾಲಯಕ್ಕೆ ಗೋಡೆಗಳು ಎಷ್ಟು ದಪ್ಪವ ಗೊತ್ತನ? 7 ಅಡಿ ದಪ್ಪವ. 7 ಅಡಿ 7 ಅಡಿ 7 ಅಡಿ. ಸೊ 13 ಮಧ್ಯದಲ್ಲಿ ಈ ಕಡೆ 7, ಈ ಕಡೆ 7, 7 2 14, 1 13, 27 ಅಡಿ ಅಗಲ ಇರತಕ್ಕಂಥ, 27 ಅಡಿ ಉದ್ದ ಇರತಕ್ಕಂಥ ಗರ್ಭಾಲಯ. ಆ ಗರ್ಭಾಲಯನೇ ನಮ್ಮ ಸ್ವರೂಪ ದೇಹ, ಸೋಲ್ ಅಂತ ಹೇಳಬೇಕು. ಇದರ ಒಳಗಡೆ ಸ್ವಾಮಿ ನಿಂತುಕೊಂಡಿದ್ದಾನೆ. ನಮ್ಮ ಸ್ವರೂಪ ದೇಹದಲ್ಲಿ ಕೂಡ
ಭಗವಂತ ಸದಾ ನಿಂತುಕೊಂಡಿರ್ತಾನೆ. ಅವನಿಗೆ ಬಿಂಬ ಅಂತ ಕರೀತಾರೆ. ಆ ಬಿಂಬನ ಪರಿಚಯ ಆಗೋವರೆಗೆ ಅವನನ್ನು ಹರಿ ಹರಿ ಅಂತ ಕರೀತಾರೆ. ಬಿಂಬ ಯಾವ ರೀತಿ ಇರ್ತಾನೆ, ಸೋಲ್ ಯಾವ ರೀತಿ ಇರ್ತದೋ ಅದೇ ಪ್ರಕಾರ ಭಗವಂತ ಇರ್ತಾನೆ. 84 ಲಕ್ಷ ಜೀವರಾಶಿಗಳು, ಭಗವಂತನಿಗೂ ಕೂಡ 84 ಲಕ್ಷ ರೂಪಗಳು. ಆ ರೂಪಗಳಿಂದ ಅವನು ಜೀವಿಯ ಒಳಗಡೆ ಇರ್ತಾನೆ. ಅವನು ಇರೋದರಿಂದಲೇ ಜೀವಿ ಉಳ್ಕೊಂಡಿದ್ದಾನೆ, ಜೀವಿಯ ಅಸ್ತಿತ್ವ ಅದೇ. ಸೊ ಭಗವಂತ ಒಳಗಡಿದ್ದಾನೆ, ಅವನಿಗೆ ಬಿಂಬರೂಪಿ ಅಂತಾರೆ. ವೆಂಕಟರಮಣನ ಗರ್ಭಗುಡಿಯಲ್ಲಿ ವೆಂಕಟರಮಣ ನಿಂತಿದ್ದಾನೆ. ನಮ್ಮ ಜೀವಿಯ ಒಳಗಡೆ ಕೂಡ ಭಗವಂತ ಸದಾ ನಿಂತಿರ್ತಾನೆ. ಇದು ನಾವು ಚಿಂತನೆ ಮಾಡಬೇಕು. ವೆಂಕಟರಮಣನ ದೇವಾಲಯ ಒಳಗೆ ಹೋದಾಗ ಮೊದಲನೇ ಪ್ರಾಕಾರ ದಾಟ್ತಾ ಇರುವಾಗ ನಾವೇನು ಅಂದ್ಕೋಬೇಕು, ಸ್ವಾಮಿ ಧರ್ಮ ಅರ್ಥ ಕಾಮ ಮೋಕ್ಷ ಅಂಬೋ 4 ಬೀದಿಗಳಿಂದ ನಡ್ಕೊಂಡು ಬಂದೀನಿ, ಚತುರ್ವಿಧ ಪುರುಷಾರ್ಥಗಳಲ್ಲಿ ಸಾಗಿ ಬಂದೀನಿ. ಈಗ ನನ್ನ ದೇವಾಲಯದಲ್ಲಿ ಪ್ರವೇಶ ಮಾಡ್ತೀನಿ. ಮೊದಲನೇ ಪ್ರಾಕಾರ ನನ್ನ ಸ್ವರೂಪ ದೇಹದ ಒಳಗೆ ಹೋಗ್ತೀವಿ. ಈಗ ಒಳಗೆ ಹೋಗ್ರಿ, ನೀವು ನಿಮ್ಮ ಒಳಗೆ ನೀವು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿರಿ. ಸ್ವರೂಪ ದೇಹ ಸ್ಥೂಲ ದೇಹ ದಾಟಿದ್ದೀವಿ. ಒಳಗಡೆ ಹೋದರೆ ಬಲಿಪೀಠ, ಆ ಬಲಿಪೀಠನೇ ಬುದ್ಧಿ, ಅದರ ಹಿಂದುಗಡೆ ಧ್ವಜಸ್ತಂಭ ಅದೇ ಮನಸ್ಸು. ಅದನ್ನು ದಾಟಿ ಅವೆರಡನ್ನೂ ದಾಟಿ ಮುಂದೆ ಹೋದರೆ ಬೆಳ್ಳಿಯ ಬಾಗಿಲಿನಿಂದ ಕೂಡಿದ 2ನೇ ಪ್ರಾಕಾರ, ಅದೇ ಅನಿರುದ್ಧ ಶರೀರ. ಅದನ್ನೂ ದಾಟಿ ಒಳಗೆ ಹೋದರೆ ಜೈವಿಜಯರಿಂದ ಕೂಡಿದ ಬಂಗಾರದ ಬಾಗಿಲಿನಿಂದ ಕೂಡಿದ 3ನೇ ಪ್ರಾಕಾರ, ಅದೇ ಲಿಂಗ ಶರೀರ. ಅದರ ಒಳಗಡೆ ಹೋದರೆ ಗರ್ಭಾಲಯ, ಗರ್ಭಾಲಯನೇ ನಮ್ಮ ಸೋಲ್. ಅದರ ಒಳಗೆ ಪ್ರವೇಶ ಮಾಡಿ ಸೋಲ್ ನೋಡಬಾಡ್ರಿ. ಸೋಲ್ ಒಳಗೆ ಹೋದಾಗ ಒಳಗಡೆ ಭಗವಂತ ನಿಂತುಕೊಂಡಿರ್ತಾನೆ. ಅವನೇ ಬಿಂಬರೂಪಿ, ಅವನಿಗೆ ಹೆಸರು ವೆಂಕಟರಮಣ ದೇವಾಲಯದಲ್ಲಿ ಶ್ರೀನಿವಾಸ ನಿಂತುಕೊಂಡಿದ್ದಾನೆ. ಮುಂದಿನ ಕಥೆ ನಾಳೆ ನೋಡೋಣ. ಹರೇ ಶ್ರೀನಿವಾಸ. ಇವತ್ತು ಒಂದು ಚಿಂತನೆ ನಿಮಗೆ ಕೊಳ್ಳಕ್ಕೆ ಪ್ರಯತ್ನ ಮಾಡ್ತೀನಿ. ಇವತ್ತಿನಿಂದ ನನ್ನ ಮಿತ್ರರೊಬ್ಬರು ಇದನ್ನು ಪ್ರಶ್ನೆ ಮಾಡಿದರೆ, ಆದ ಕಾರಣ ನಿಮ್ಮ ಕಡೆಯಿಂದ, ನಿಮ್ಮ ಅಮೇರಿಕಾದಲ್ಲಿರ್ತಕ್ಕಂಥವ್ರು USA ಅವರು ಕೇಳ್ತಾರೆ, ನಾವೇನೇನು ಕರ್ಮಗಳು ಮಾಡ್ತೀವಿ, ಕರ್ಮ ಮಾಡುವಾಗ ಯಾವ್ಯಾವ ಭಗವದ್ರೂಪ ಚಿಂತನೆ ಮಾಡಬೇಕು. ಆಚಾರ್ಯ ಮಧ್ವರು ಹೇಳ್ತಾರೆ, ಕುರು ಭುಂಕ್ಷ್ವಚ ಕರ್ಮ ನಿಜಂ ನಿಯತಂ. ನಿನಗೆ ಯೋಗ್ಯವಾದ ಕರ್ಮವನ್ನು ನೀನು ಮಾಡು. ಆದರೆ ಇಷ್ಟೇ, ಕರ್ಮ ಮಾಡದೇ ಇರಬೇಡ, ಕರ್ಮ ಮಾಡಿ ಶೂನ್ಯವಾಗಿ ಕೂಡಬೇಡ. ಸನ್ಯಾಸಿ ಆಗೋದು ಬೇಡ. ಸನ್ಯಾಸಿ ಅಂದರೆ ಮಾನಸಿಕವಾಗಿ ಸನ್ಯಾಸಿ ಆಗಬೇಕು ಹೊರತಾಗಿ ಬರೀ ಕಾವಿ ವಸ್ತ್ರ ಹಾಕ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಸೊ ಮಾನಸಿಕವಾಗಿ ಸನ್ಯಾಸಿ ಆಗು, ಆದರೆ ಕರ್ಮ ಮಾಡು. ಸನ್ಯಾಸಿ ಆದರೂ ಕೂಡ ಕರ್ಮ ಮಾಡ್ತಾ ಇರಬೇಕು. ಅವನು ಸ್ನಾನ ಮಾಡಬೇಕು, ಅವನು ಊಟ ಮಾಡಬೇಕು, ಅವನು ಪೂಜೆ ಮಾಡಬೇಕು, ಅವನು ದೇವಾಲಯಗಳಿಗೆ ಹೋಗ್ಬೇಕು. ಸೊ ಎಲ್ಲರೂ ಕರ್ಮವನ್ನು ಬಿಟ್ಟು ಇರ್ಲಕ್ಕೆ ಸಾಧ್ಯನೇ ಇಲ್ಲ. ಕೃಷ್ಣ ಹೇಳ್ತಾನೆ, ನೀರು ಸುಮ್ಮನೆ ಕೂತ್ರೆ ನಾನು ಕರ್ಮ ಮಾಡಿಸ್ತೀನಿ ಅಂತೇಳಿ. ಸೊ ಕರ್ಮ ಮಾಡು, ಆದರೆ ಆ ಕರ್ಮ ಮಾಡುವಾಗ ಪ್ರತಿ ಕರ್ಮದಲ್ಲಿರುವ ಭಗವಂತನ ಚಿಂತನೆಯನ್ನು ಮಾಡು. ಏನು ಕರ್ಮ ಮಾಡ್ತೀಯ ಆ ಕರ್ಮ, ನೀನು ಆಫೀಸ್ಗೆ ಹೋಗುವಾಗ ಭಗವಂತನ ಸ್ಮರಣೆ ಮಾಡು. ನೀನು ಮನೆಯಲ್ಲಿ ಊಟ ಮಾಡ್ತಾ ಇದ್ದಿ, ಊಟ ಮಾಡುವಾಗ ಭಗವಂತನ ಸ್ಮರಣೆ ಮಾಡು. ನೀನು ಸ್ನಾನ ಮಾಡ್ತೀಯ, ಸ್ನಾನ ಮಾಡುವಾಗ ಭಗವಂತನ ಚಿಂತನೆ ಮಾಡು. ಮುಂಜಾನೆ ಸಿಕ್ಕಿ ಹೇಳುವಾಗ ಭಗವಂತನ ಸ್ಮರಣೆ ಮಾಡು. ಹಲ್ತಿಕ್ಕೆದೆಯ ಹಲ್ತಿಕ್ಕುವಾಗ ಭಗವಂತನ ಸ್ಮರಣೆ ಮಾಡು. ಆಚಾರ್ಯ ಮಧ್ವರು ಸದಾಚಾರ ಸ್ಮೃತಿ ಅಂತ ಒಂದು ಮಾಡಿದ್ದಾರೆ, ಸಣ್ಣದು. ಆದರೆ ಅದು ಸಣ್ಣದಾದರೂ ಕೃಷ್ಣನ ಬಾಯಿಯಂತೆ. ಅದು ತಕ್ಕೊಂಡ್ರೆ ಅದು ವಿರಾಟ್ ರೂಪವನ್ನು ತೋರಿಸ್ತದೆ, ವಿಶ್ವವನ್ನೆಲ್ಲ ತೋರಿಸ್ತದೆ. ಸ್ಮೃತ್ವ ವಿಷ್ಣು ಸಮುತ್ಥಾಯ, ಅದ್ಭುತವಾದ ರೂಪಕಲ್ಪನೆ ಕೊಟ್ಟಿದ್ದಾರೆ ಆಚಾರ್ಯರು. ಸೊ ಆಚಾರ್ಯರು ಹೇಳ್ತಾರೆ, ನೀನು ಏನೇ ಕೆಲಸ ಮಾಡು, ಇಷ್ಟೇ ಎಚ್ಚರಿಕೆ ಇಟ್ಕೋ, ಕೆಲಸ ಮಾಡದೆ ಇರಬೇಡ, ಕೆಲಸ ಮಾಡು. ಆದರೆ ಭಗವತ್ ಪ್ರೀತಿಕರವಾದ ಕೆಲಸ ಮಾಡು ಮತ್ತು ನಿಂಗೆ ವಿಹಿತವಾದ ಕೆಲಸ ಮಾಡು. ನೀ ಮಾನವಾದ ಮೇಲೆ ನೀನು ಏನೇನು ಮಾಡಬೇಕು ಅವೆಲ್ಲ ಮಾಡಬೇಡ ಅಂತಲ್ಲ, ಆದರೆ ಅಲ್ಲೆಲ್ಲ ಭಗವಂತನ ಸ್ಮರಣೆ ಮಾಡು ಅಂತಾರೆ. ಈಗ ಒಂದು ಕೆಲಸ ನಾವು ಮಾಡ್ತೀವಿ, ಮುಂಜಾನೆ ಸಿಗ್ಗೆ ಹೇಳ್ತೀವಿ. ಹಾಸಿಗೆ ಎಂದು ಹೇಳುವಾಗ ದಯಮಾಡಿ ಇನ್ನು ಮೇಲೆ ನಾರಾಯಣ ಅಂತ ಚಿಂತನೆ ಮಾಡಿ, ಜ್ಞಾಪಕ ಇಟ್ಕೊಂಡು ದಯಮಾಡಿ. ಹೇಳುವಾಗ ನಮ್ಗೆ ಎಚ್ಚರಿಕೆ ಆಗಿರೋದ್ರಲ್ಲಿ ಹೇಗೆ ಬರ್ತದೆ, ಎಚ್ಚರಿಕೆ ಆದ ಮೇಲೆ ಹಾಸಿಗೆಯಿಂದ ಎಚ್ಚರಿಕೆ ಬಂದ ಮೇಲೆ ಕಣ್ಣು ತಿಕ್ಕೊಂಡ ಮೇಲೆ ಇನ್ನು ಹಾಸಿಗೆಯಿಂದ ಇಳಿತೀರಲ್ಲ, ಇಳಿಯುವಾಗ ಆದರೂ ಪರವಾಗಿಲ್ಲ, ಅಥವಾ ಇಳಿದಾದ ಮೇಲೆ ಅಯ್ಯೋ ಪರ್ಪಾಟ ಆಯ್ತಲ್ಲ ಹಾಸಿಗೆಯಿಂದ ಹೇಳುವಾಗ ನಾನು ನಾರಾಯಣ ಅನ್ನಬೇಕಾಗಿತ್ತು, ಎದ್ದು ಬಿಟ್ಟನೆಲ್ಲ ಏನು ಮಾಡಲಿ.